ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಬರ್ರಿ ಇವತ್ತು ರಾತ್ರಿ ಊಟಕ್ಕೆ ಏನು ರೆಸಿಪಿ ಮಾಡತ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ರಾತ್ರಿ ಊಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡತ್ತೀನಿ ನೋಡ್ರಿ. ಅದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿನಿ. ಒಂದು 3 ಗ್ಲಾಸ್ ಆಗಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಅದನ್ನು ಚಲೋತ್ತಿಗೆ ಸಾನಿಸ್ಕೊಂಡು ಇಟ್ಕೊಂಡಿನಿ. ಸಾನಿಸಿ ಇಟ್ಕೊಂಡು ಇದಕ್ಕೆ ಉಳ್ಳಾಗಡ್ಡಿ ಎಲ್ಲನೂ ಬೇಕು. ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೆ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಸಣ್ಣ ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಬಿಟ್ಟು ಚಲೋತ್ತಿಗೆ ಮಿಕ್ಸ್ ಮಾಡಿ ಕರಿಬೇವು, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಮತ್ತು ಕೊತ್ತಂಬರಿನೂ ಹಾಕ್ಕೊಂಡಿನಿ ನೋಡ್ರಿ. ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಬಿಟ್ಟು ಚಲೋತ್ತಿಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲ ಕಡೆ ಹಿಟ್ಟು ಒಣದೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ನಾದೋದು ನೋಡ್ರಿ. ಅದಕ್ಕೆ ಎಲ್ಲನೂ ಕಾಯಿಪಲ್ಲೆ ಎಲ್ಲ ಕಟ್ ಮಾಡಿ ಹಾಕ್ಕೊಂಡೀನಿ. ಈಗ ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಅಕ್ಕಿ ರೊಟ್ಟಿ ನಾವು ಜಾಸ್ತಿ ಮಾಡಲ್ಲ, ಜಾಸ್ತಿ ಜೋಳದ ರೊಟ್ಟಿನೇ ಮಾಡೋದು. ಈ ಥರ ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಭಾಳ ಟೇಸ್ಟಿ ಇರ್ತದೆ. ನಾನು ಒಂದು 2 ಸರ್ತಿ ಆಯಿತು ಮಾಡತ್ತೀನಿ. 10 ಸರಿ ಮಾಡಿದಾಗ ಇಷ್ಟ ಆಯಿತು, ಅದಕ್ಕೆ ಮತ್ತೆ ಮಾಡಿದೆ. ಚಲೋ ಆಗ್ತಿದೆ ಇದು ಟೇಸ್ಟ್. ಅಕ್ಕಿ ರೊಟ್ಟಿ ಮಸಾಲೆ ರೊಟ್ಟಿ ಸೂಪರಾಗಿ ಹತ್ತೈತೆ ನೋಡ್ರಿ ಚಟ್ನಿ ಜೊತೆ. ಈಗ ಸ್ವಲ್ಪ ಜೀರಿಗೆ, ಉಪ್ಪು ಎಲ್ಲನೂ ಹಾಕ್ಕೊಂಬಿಟ್ಟು ಒಣದೇ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋದು. ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ಅಳಸು ಇರಬಾರ್ದು. ಹಂಗೆ ರೊಟ್ಟಿ ಹೆಂಗೆ ನಾದ್ಕೋತೀವಲ್ಲ ಆ ಥರ ನಾದ್ಕೊಂಡು ಇದನ್ನು ಸ್ವಲ್ಪ ನೆನೆಯಾಗಿ ಇಟ್ಬಿಟ್ಟು ಹಂಗೆ ಚಟ್ನಿನೂ ಮಾಡ್ಕೋತೀನಿ. ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಅಕ್ಕಿ ಹಿಟ್ಟಿತ್ತಲ್ಲ, ಅದಕ್ಕೆ ಅಕ್ಕಿ ರೊಟ್ಟಿ ಮಾಡೋಣ ಅಂಥೇಳಿ ಮಾಡತ್ತೀನಿ ನೋಡ್ರಿ. ಜೋಳದ ರೊಟ್ಟಿ ತಿಂದು ಬೇಸರಾಗಿರ್ತೈತಿ, ಏನಾದರೂ ಮಾಡ್ಕೋಬೇಕಂತ ಹೇಳಿ ಅಕ್ಕಿ ರೊಟ್ಟಿ ಮಾಡ್ಕೊಂಡಿನಿ. ಅಕ್ಕಿ ಹಿಟ್ಟು ಒಂದು ಇಟ್ಬಿಟ್ರೆ ಮನೆಯಲ್ಲಿ ಏನೇನೆಲ್ಲ ವೆರೈಟಿ ಮಾಡ್ಕೋಬೋದು ನೋಡ್ರಿ. ಇನ್ಸ್ಟೆಂಟ್ ದೋಸೆ ಮಾಡ್ಕೋಬೋದು, ಚಕ್ಲಿ, ನಿಪ್ಪಟ್ಟು ಎಲ್ಲನೂ ಮಾಡ್ಕೋಬೋದು. ಅಕ್ಕಿ ಹಿಟ್ಟಿದ್ರೆ, ಅಕ್ಕಿ ಹಿಟ್ಟು ಒಂದಿದ್ರೆ ಎಲ್ಲ ಥರ ಮಾಡ್ಕೋಬೋದು. ಅದಕ್ಕೆ ಅಕ್ಕಿ ಹಿಟ್ಟು ಬಿಸ್ಕೊಂಡು ಬಂದಿದ್ದೆ ನಾನು, ಭಾಳ ದಿನ ಆಗಿತ್ತು. ಅಕ್ಕಿ ರೊಟ್ಟಿ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಮಾಡ್ಬೇಕಂತ ತೊಗೊಂಡು ಎಲ್ಲ ಹಾಕ್ಬಿಟ್ಟು ಈಗ ಮಾಡೋಕ್ಕೆ ರೆಡಿ ಮಾಡಿ ನೋಡ್ರಿ. ಲೇಟೇನು ಆಗಲ್ಲ ಇದು ಮಾಡೋದು, ಜಲ್ದಿನೇ ಹಾಕೋದು. ಸ್ವಲ್ಪ ಹಿಟ್ಟು ನಾದ್ಬಿಟ್ಟು ಇಟ್ಟೆ ಇದನ್ನು. ಇದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡು ಮತ್ತು ಹಿಟ್ಟು ಜಾಸ್ತಿನೇ ನಾದ್ಬಿಟ್ಟಿದ್ದೆ ನಾನು, ಜಾಸ್ತಿ ಆಯಿತು ಹಿಟ್ಟು ನಾದಿರೋದು. ಅದಕ್ಕೆ ಹಿಟ್ಟು ನಾದ್ಬಿಟ್ಟು ಇಟ್ಟು ಈಗ ಅದಕ್ಕೆ ಚಟ್ನಿ ಮಾಡ್ಕೋಬೇಕು. ಹಾಗೆ ತಿನ್ನೋಕ್ಕೂ ಸೂಪರಾಗಿರ್ತೈತಿ. ಎಲ್ಲ ಥರನೂ ಹಾಕಿರ್ತೀವಲ್ಲ ರೊಟ್ಟಿಗೆ, ಹಾಗೆ ತಿನ್ನೋಕ್ಕೂ ಟೇಸ್ಟ್ ಹತ್ತದ. ಆದರೆ ಚಟ್ನಿ ಇರಬೇಕು. ಅದಕ್ಕೆ ಚಟ್ನಿ ಮಾಡ್ಕೊಳತ್ತೀನಿ ನೋಡ್ರಿ. ಅದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ. ಉಳ್ಳಾಗಡ್ಡಿ ತೊಗೊಂಡು ಕಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಮೆಣ್ಸಿನ್ಕಾಯಿ. ನಮಗೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕಲ್ಲ, ಅದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ, ಒಂದು ಟಮಾಟಿ ಇದನ್ನೆಲ್ಲನೂ ಕಟ್ ಮಾಡಿಬಿಟ್ಟು ಎಣ್ಣೆ ಒಳಗೆ ಚಲೋತ್ತಿಗೆ ಕೆಂಪಾಗಂಗೆ ಹುರಿಬೇಕು ನೋಡ್ರಿ. ಈ ಥರ ಚಟ್ನಿ ಮಾಡಿದ್ರೆ ಭಾಳ ಟೇಸ್ಟಿಯಾಗಿರ್ತದೆ, ಮತ್ತು ಜಲ್ದಿ ಕೆಡೋದು ಇಲ್ಲ. ನಾನು ಚಟ್ನಿ ಇದನ್ನು ದೋಸೆ, ಇಡ್ಲಿಗೆ ಎಲ್ಲದಕ್ಕೂ ಮಾಡ್ತೀನಿ ಇದೇ ಥರನೇ. ಈಗ ಅದಕ್ಕೆ ಸ್ವಲ್ಪ ಶೇಂಗಾ ತೊಗೊಂಡಿನಿ. ಶೇಂಗಾನೇ ಇತ್ತು, ಅದು ಹುರಿದಿದ್ದೆಲ್ಲನೂ ತೆಗೆದು ಸೈಡಿಗೆ ಇಟ್ಕೊಂಡು ಸ್ವಲ್ಪ ಆರಬೇಕದು. ಅದು ಆರೋ ತನಕ ಸ್ವಲ್ಪ ಶೇಂಗಾನ ಸಿಪ್ಪೆ ಬಿಡಿಸಿ ಅದನ್ನ ಹಾಕ್ಕೊಂಡು ಈಗ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಟಮಾಟಿ ಇವೆಲ್ಲನೂ ಹುರಿದಿದ್ದು ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳತ್ತೀನಿ. ಕೊಬ್ಬರಿ ಕಟ್ ಮಾಡಿ ಕೊಬ್ಬರಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳತ್ತೀನಿ. ಕೊತ್ತಂಬರಿ ಮತ್ತು ಕೊಬ್ಬರಿ ಎಲ್ಲನೂ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳತ್ತೀನಿ. ಹಿಟ್ಟಿಗೂ ಹಾಕ್ಕೊಂಡಿದ್ದೆ ರೊಟ್ಟಿ ಮಾಡೋಕ್ಕೆ. ಈಗ ಚಟ್ನಿಗೂ ಹಾಕ್ಕೊಳತ್ತೀನಿ. ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಅಷ್ಟು ಸಣ್ಣನೂ ಬೇಡ, ಅಷ್ಟು ದಪ್ಪನೂ ಬೇಡ, ಆ ಥರ ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ ನೋಡ್ರಿ. ಚಟ್ನಿ ಮಿಕ್ಸಿಗೆ ಹಾಕ್ಕೊಂಬಂದು ಉಪ್ಪು ಎಲ್ಲ ಕರೆಕ್ಟ್ ಐತಿಲ್ಲ ಎಲ್ಲ ನೋಡಿಕೊಂಡು ಇದನ್ನು ಒಗ್ಗರಣೆನೂ ಹಾಕೋದಿಲ್ಲ ನಾನು. ಅಕ್ಕಿ ರೊಟ್ಟಿಗೆ ಹಾಗೆ ಚಲೋ ಹತ್ತೈತಿ ಚಟ್ನಿ, ಅದಕ್ಕೆ ಒಗ್ಗರಣೆನೂ ಹಾಕಲಿಲ್ಲ. ಈಗ ಚಟ್ನಿನೂ ರೆಡಿ ಆಯ್ತು ನೋಡ್ರಿ. ಈಗ ಅಕ್ಕಿ ಹಿಟ್ಟು ನಾದಿಟ್ಟಿದ್ನೆಲ್ಲ ಅದು ಸ್ವಲ್ಪ ಚಲೋತ್ತಿಗೆ ನೆನೆದೈತಿ.
ಅದನ್ನು ಈಗ ಸ್ವಲ್ಪ ಸ್ವಲ್ಪ ಉಂಡೆ ತೊಗೊಂಡು ಸ್ವಲ್ಪ ದಪ್ಪದಾಗಿ ಕೈಲಿ ತಟ್ಟಬೇಕಲ್ಲ, ಅದಕ್ಕೆ ಇದನ್ನ ಚಪಾತಿ ಥರ ಲಟ್ಸೋಕೆ ಬರೋದಿಲ್ಲ, ಅದಕ್ಕೆ ಕೈಲೇ ತಟ್ಟೋದು. ಸ್ವಲ್ಪ ದಪ್ಪಾಗಿ ತೊಗೊಂಡು ರೊಟ್ಟಿ ಹೆಂಗೆ ಮಾಡ್ತೀವಲ್ಲ ಆ ಥರ ಜೋರಾಗಿ ಬಡಿಯೋದಿಲ್ಲ. ನಾವು ಜೋಳದ ರೊಟ್ಟಿ ಎಲ್ಲನೂ ಜೋರಾಗಿ ಪಟ್ ಅಂತ ಬಡ್ದು ಬಿಡ್ತೀವಿ. ಇದು ಹಾಗಿಲ್ಲ, ನೀಟಿಗೆ ಕೈಲೇ ಫ್ರೆಶ್ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ನೀಟಿಗೆ ಮಾಡ್ಬೇಕು ನೋಡ್ರಿ. ಎತ್ತಿ ಹಾಕೋಕೆ ಈಸಿ ಆಗಲಿ ಅಂತ ಹೋಳ್ಗೆ ತಗಡ್ ಮೇಲೆ ಮಾಡತ್ತಿದ್ದೆ. ಈ ಥರ ಸಣ್ಣದಾಗಿ ತಟ್ಬಿಟ್ಟು ಅದನ್ನು ತೆಮಿ ಒಳಗೆ ಬೇಯಿಸೋದು ನೋಡ್ರಿ. ಜಾಸ್ತಿ ದೊಡ್ಡದು ಮಾಡಲ್ಲ, ಸಣ್ಣದೇ ಮಾಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡೂ ಕಡೆ ಬೇಯಿಸ್ಬಿಟ್ರೆ ಸೂಪರಾಗಿ ಟೇಸ್ಟಿಯಾಗಿ ಅಕ್ಕಿ ರೊಟ್ಟಿ ರೆಡಿ ಆಗ್ತಾ ನೋಡ್ರಿ. ಮಸಾಲೆ ಅಕ್ಕಿ ರೊಟ್ಟಿ ಇದೇ ಥರ ಎಷ್ಟು ಬೇಕೋ ಅಷ್ಟೆಲ್ಲನೂ ರೊಟ್ಟಿ ಮಾಡಿದೆ ನೋಡ್ರಿ. ಸೂಪರಾಗಿತ್ತು, ಅಷ್ಟು ಕಷ್ಟ ಏನು ಅನಿಸಲ್ಲ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಈಗ ರೊಟ್ಟಿ ಎಲ್ಲನೂ ನೀಟಿಗೆ ತಟ್ಕೊಂಡ್ಬಿಟ್ಟು ಚಲೋದಕ್ಕೆ ಬೇಯಿಸ್ಕೊಂಡು ಹಾಗೆ ಚಟ್ನಿನೂ ರೆಡಿಯಾಗಿತ್ತು. ಈ ಥರ ಎಲ್ಲನೂ ರೆಡಿ ಮಾಡ್ಕೊಂಡು ಊಟ ಮಾಡಿದ್ವಿ ನೋಡ್ರಿ ರಾತ್ರಿ. ಭಾರಿ ಟೇಸ್ಟಿಯಾಗಿತ್ತು ಅಕ್ಕಿ ರೊಟ್ಟಿ. ನೀವು ಒಂದು ಸಲ ಟ್ರೈ ಮಾಡಿ, ಈ ಥರ ತುಂಬ ಟೇಸ್ಟಿಯಾಗಿರ್ತೈತಿ. ಬರೀ ಜೋಳದ ರೊಟ್ಟಿ ತಿಂದು ನಮ್ಮ ಉತ್ತರ ಕರ್ನಾಟಕದವ್ರು ಬರೀ ಜೋಳದ ರೊಟ್ಟಿ ಚಪಾತಿ ತಿಂದು ಬೇಸರ ಆಗಿತ್ತಂದ್ರೆ ಈ ಥರ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿನ ಮಾಡ್ಕೊಂಡು ತಿನ್ನಿರಿ. ಒಂದೊಂದು ಸರ್ತಿ ಬಾಯಿ ಬೇರೆ ಬೇರೆ ರುಚಿ ಕೇಳುತ್ತಲ್ಲ, ಅದಕ್ಕೆ ಯಾವಾಗಲೂ ಒಂದೇ ಥರ ಮಾಡೋಕ್ಕೂ ಬೇಸರ ಮತ್ತು ತಿನ್ನೋಕ್ಕೂ ಬೇಸರ ಆಗ್ತದೆ. ಅದಕ್ಕೆ ಬೇರೆ ಬೇರೆ ಥರ ವೆರೈಟಿಯಾಗಿ ಮಾಡ್ಕೊಂಡು ತಿಂದು ಖುಷಿಯಾಗಿರಿ. ಏನಿದೆ ಜೀವನದಲ್ಲಿ ಅಲ್ವಾ? ಅದಕ್ಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.